ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿದೆ. ಪ್ರತಿ ವಾರ್ಡ್ನಲ್ಲಿ ಅಧಿಕಾರಿ ನೇತೃತ್ವದಲ್ಲಿ ಮಸ್ಟರಿಂಗ್ ಪಾಯಿಂಟ್ಸ್ ಕೂಡ ಹಾಕಲಾಗ್ತಾ ಇದೆ. ಮಸ್ಟರಿಂಗ್ ಪಾಯಿಂಟ್ಸ್ಗೆ ತೆರಳಿ ಸರ್ವೆ ಸಾಮಗ್ರಿ ಪಡೆದಿದ್ದಾರೆ ಸಿಬ್ಬಂದಿ. ಪ್ರತಿ ವಾರ್ಡ್ಗೂ 8 ಮಂದಿ ಸೂಪರ್ವೈಸರ್ಗಳು ಇರ್ತಾರೆ. ಬೆಂಗಳೂರಿನಲ್ಲಿ ತಡವಾಗಿ ಆರಂಭ ಆಗ್ತಾ ಇದೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆರಂಭ ಆಗಿದೆ, ಆದರೆ ಇಲ್ಲಿ ಸುಮಾರು 12 ದಿನ ತಡವಾಗಿ ಆರಂಭ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಪ್ರತಿ ವಾರ್ಡ್ನಲ್ಲಿ ಅಧಿಕಾರಿ ನೇತೃತ್ವದಲ್ಲಿ ಮಸ್ಟರಿಂಗ್ ಪಾಯಿಂಟ್ಸ್ ಗಳನ್ನ ತಗೊಂಡಿದ್ದಾರೆ. ಮಸ್ಟರಿಂಗ್ ಪಾಯಿಂಟ್ಸ್ಗೆ ತೆರಳಿ ಸರ್ವೆ ಸಾಮಗ್ರಿಗಳನ್ನ ಪಡೆದಿದ್ದಾರೆ ಸಿಬ್ಬಂದಿ. ಪ್ರತಿ ವಾರ್ಡ್ಗೂ 8 ಮಂದಿ ಸೂಪರ್ವೈಸರ್ಗಳು ಇರ್ತಾರೆ. ಪ್ರತಿ ಕ್ಷೇತ್ರಕ್ಕೂ ನೋಡಲ್ ಅಧಿಕಾರಿ ಹಾಗೂ ಕೆಎಸ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 15 ದಿನದಲ್ಲಿ ಸಮೀಕ್ಷೆ ಕಂಪ್ಲೀಟ್ ಆಗಬೇಕು ಈ ಒಂದು ನಿರೀಕ್ಷೆಯಲ್ಲೇ ಇದ್ದಾರೆ. ಪ್ರತಿದಿನ ಓರ್ವ ಸಿಬ್ಬಂದಿ ಸುಮಾರು 20 ಮನೆಯಲ್ಲಿ ಸಮೀಕ್ಷೆ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ನೋಡಿ, ಈಗಾಗಲೇ ಒಂದು ಕಡೆ ತುಂಬಾ ತಡವಾಗಿ ಆರಂಭ ಆಗಿರುವಂತದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಮಾತ್ರ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಸಮೀಕ್ಷೆ ನಡೀತಾ ಇದೆ. ಒಂದು 50% ಕಂಪ್ಲೀಟ್ ಆಗಿದೆ, ಇನ್ನೊಂದು 50% ಬಾಕಿ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಇನ್ನೇನು ಬೆಂಗಳೂರಿನಲ್ಲಿ ಆದ್ರೆ ಕೆಲವೇ ದಿನ ಬಾಕಿ ಇದೆ. ಅಂದ್ರೆ ಕೇವಲ 15 ದಿನದಲ್ಲಷ್ಟೇನೆ ಈ ಒಂದು ಸಮೀಕ್ಷೆಯನ್ನ ಕಂಪ್ಲೀಟ್ ಮಾಡಬೇಕು, ಪೂರ್ಣಗೊಳಿಸಬೇಕು ಅಂತ ಹೇಳಿ ಇದೀಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಆದೇಶವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಸಮೀಕ್ಷೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಲಾಗಿದೆ. ಕಾರಣ ಯಾಕೆ ಬೆಂಗಳೂರಿನಲ್ಲಿ ಯಾಕೆ ತಡ ಆಯಿತು ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು, ಸ್ವಲ್ಪ ಸರ್ವೆ ಪ್ರಾಬ್ಲಮ್ ಆಗಿತ್ತು, ಆಪ್ ಅಲ್ಲಿ ಪ್ರಾಬ್ಲಮ್ ಆಗಿತ್ತು, ಅಥವಾ ಸಿಬ್ಬಂದಿ ಕೊರತೆ ಇತ್ತು, ಅಥವಾ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಸರಿಯಾಗಿ ತರಬೇತಿ ಕೊಟ್ಟಿರಲಿಲ್ಲ. ಕಾರಣ ಏನು ಅಂತಂದ್ರೆ ಟೈಮ್ ಇರಲಿಲ್ಲ ಅವ್ರಿಗೆಲ್ಲ ತರಬೇತಿ ಕೊಡ್ಲಿಕ್ಕೆ. ದಿಢೀರಾಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸಮೀಕ್ಷೆ ಹೋಗಿ ಮಾಡಿ, ಅಥವಾ ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಏನು ರಾಜ್ಯ ಸರ್ಕಾರದಿಂದ ಒಂದು ಪ್ರಶ್ನೆಗಳ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೋ ಇದೆಲ್ಲವೂ ಮಾಡ್ಲಿಕ್ಕೆ ಅಥವಾ ಒಂದು ತರಬೇತಿ ಕೊಡ್ಬೇಕಾಗತ್ತೆ ಶಿಕ್ಷಕರಿಗೆ ಅಥವಾ ಸಮೀಕ್ಷೆದಾರರಿಗೆ. ಹಾಗಾಗಿ ಒಂದು ಕಡೆ ಸಿಬ್ಬಂದಿ ಕೊರತೆ ಇತ್ತು, ಮತ್ತೊಂದು ಕಡೆ ಆಪ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು, ಸರ್ವೆಯಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿ ಇದೀಗ ಮಾಹಿತಿಯನ್ನ ಕೊಟ್ಟಿದ್ರು. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿದೆ. ನಗರದಲ್ಲಿ ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸುತ್ತಿದ್ದಾರೆ ಸಮೀಕ್ಷಕರು. ಜಿಬಿಎ ವ್ಯಾಪ್ತಿಯಲ್ಲಿ 32 ಲಕ್ಷ ಮನೆಗಳ ಸಮೀಕ್ಷೆ ನಡೆಸುವ ಸಿಬ್ಬಂದಿ. ಸಮೀಕ್ಷೆಯಲ್ಲಿ ವಿವಿಧ ಇಲಾಖೆಗಳ 17,000 ಸಿಬ್ಬಂದಿ ಭಾಗಿಯಾಗ್ತಾರೆ. ನಿನ್ನೆ ಅಂತಿಮ ಹಂತದ ತರಬೇತಿಯನ್ನ ಪಡೆದಿದ್ದಾರೆ ಸಮೀಕ್ಷೆ ನಡೆಸುವಂತಹ ಸಿಬ್ಬಂದಿ ಅವರು. ಪ್ರತಿ ವಾರ್ಡ್ಗೆ ತಲಾ 70 ರಿಂದ 80 ಸಮೀಕ್ಷಕರ ನಿಯೋಜನೆ ಆಗಿದೆ. ಪ್ರತಿ ವಾರ್ಡ್ಗೆ 70 ರಿಂದ 80 ಜನ ಸಮೀಕ್ಷೆ ಮಾಡುವವರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 32 ಲಕ್ಷ ಮನೆಗಳ ಸಮೀಕ್ಷೆ ನಡೆಸಬೇಕು. ಕೇವಲ ಎಷ್ಟು? 15 ದಿನದಲ್ಲಿ. 15 ದಿನಗಳಲ್ಲಿ 32 ಲಕ್ಷ ಮನೆಗಳ ಸಮೀಕ್ಷೆ ನಡೆಸೋದು ಅಂತಂದ್ರೆ ಅದು ಸುಲಭ ಅಲ್ಲ. ಆ ಒಂದು ಟೀಮ್ ಏನಿರುತ್ತೆ, ಆ ಒಂದು ಸಿಬ್ಬಂದಿಗೆ ಯಾವ ರೀತಿಯಾಗಿ ತರಬೇತಿಯನ್ನ ಕೊಡಲಾಗಿದೆ. ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಸ್ಪ್ರೆಡ್ ಆಗ್ತಾರೆ. ಸ್ಪ್ರೆಡ್ ಆಗಿ ಒಬ್ರು ಆ ಒಂದು ಟೀಮ್ ಅಲ್ಲಿ ಅಥವಾ ಆ ಒಂದು ಸಿಬ್ಬಂದಿಯಲ್ಲಿ ಒಬ್ರು ಇಷ್ಟು ಮನೆಗಳನ್ನ ಅವರು ಕಂಪ್ಲೀಟ್ ಮಾಡಬೇಕು, ಒಂದು ದಿನಕ್ಕೆ ಸಮೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿ ಅವರಿಗೆ ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ 15 ದಿನಗಳಲ್ಲಿ ಅದು ಎಷ್ಟರ ಮಟ್ಟಿಗೆ ಇವರು ಸಮೀಕ್ಷೆ ನಡೆಸ್ತಾರೆ ಅಥವಾ ನಿಜವಾಗ್ಲೂ ಇದು ಸಕ್ಸಸ್ ಆಗತ್ತಾ, ಅಕಸ್ಮಾತ್ ಆದ್ರೂ ಕೂಡ ಸಮೀಕ್ಷೆ 15 ದಿನಗಳಲ್ಲಿ ಕಂಪ್ಲೀಟ್ ಆದ್ರೂ ಕೂಡ ಬೆಂಗಳೂರಿನಲ್ಲಿ ಸರಿಯಾದ ರೀತಿಯಲ್ಲಿ ಆಗುತ್ತಾ ಅನ್ನೋಂಥದ್ದು ಇಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಕಾರಣ ಏನು ಅಂತಂದ್ರೆ ಈ ಹಿಂದೆ ಏನು ಸಮೀಕ್ಷೆ ನಡೆದಿತ್ತು ಸರಿಯಾಗಿ ನಡೆದಿಲ್ಲ. ಹೆಂಗೋ ಒಂದು ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ರು, ಅಲ್ಲಿ ಹೋಗಿ ಸಮೀಕ್ಷೆ ಮಾಡೋದು ಅಥವಾ ಒಂದು ಸಪೋಸ್ ಈಗ ಯಾವ್ದೋ ಒಂದು ಮನೆ ಹತ್ರ ಹೋಗ್ತಾರೆ, ಅಲ್ಲಿ ಯಾರು ಇಲ್ಲ ಅಂತಂದ್ರೆ ಸಮೀಕ್ಷೆ ನಡೆದಿದೆ ಅಂತ ಹೇಳಿ ಸ್ಟಿಕ್ಕರ್ಗಳನ್ನ ಅಂಟಿಸಿ ಬರ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇತ್ತು ಈ ಹಿಂದೆ. ಹಾಗಾಗಿ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಸಮೀಕ್ಷೆಗೆ ಮುಂದಾಗಿರುವಂತದ್ದು. ಅದು ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ, ಏನೇ ಆಗ್ಲಿ ಎಷ್ಟೇ ವಿರೋಧ ಇದ್ರೂ ಕೂಡ, ಸಚಿವರು ಎಷ್ಟೇ ವಿರೋಧ ಮಾಡಿದ್ರು ಕೂಡ ನಾವು ಸಮೀಕ್ಷೆ ನಡೆಸ್ತೀವಿ ಅಂತ ಹೇಳಿ ಪಟ್ಟು ಹಿಡಿದಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾಗಿ ಒಂದಷ್ಟು ರೂಲ್ಸ್ಗಳನ್ನ, ಒಂದಷ್ಟು ನಿಯಮಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದೀಗ ಸಮೀಕ್ಷೆಯಲ್ಲಿ ವಿವಿಧ ಇಲಾಖೆಗಳ 17,000 ಸಿಬ್ಬಂದಿ ಭಾಗಿಯಾಗ್ತಾರೆ. ನಿನ್ನೆ ಅಂತಿಮ ಹಂತದ ತರಬೇತಿ ಕೂಡ ಪಡೆದಿದ್ದಾರೆ ಸಮೀಕ್ಷೆ ನಡೆಸುವಂತಹ ಸಿಬ್ಬಂದಿಯವರು. ಇನ್ನು ಒಬ್ಬೊಬ್ಬ ಸಮೀಕ್ಷಕ ದಿನಕ್ಕೆ ಕನಿಷ್ಠ 20 ದಿನ ಸರ್ವೆ ಮಾಡಬೇಕು ಅಂತ ಹೇಳಿ ಟಾಸ್ಕ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 15 ದಿನ ಒಳಗೆ ಸಮೀಕ್ಷೆ ನಡೆಸಲು ಜಿಬಿಎ ಪ್ಲಾನ್ ಮಾಡಿಕೊಂಡಿದೆ.
ಸಮೀಕ್ಷೆ ಮೇಲ್ವಿಚಾರಣೆಗೆ 34 ನೋಡಲ್ ಅಧಿಕಾರಿಗಳ ನಿಯೋಜನೆ ಕೂಡ ಮಾಡಲಾಗಿದೆ. ಹಿರಿಯ ಕೆಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಮೇಲ್ವಿಚಾರಣೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಸ್ಕಾಂ ಸಿಬ್ಬಂದಿ ಮಾಡಿರುವಂತಹ ಜಿಯೋ ಟ್ಯಾಗ್ ಆಧರಿಸಿ ಸಮೀಕ್ಷೆ ನಡೆಸ್ತಾರೆ. ಆರೋಗ್ಯ ಸಮೀಕ್ಷೆ, ವಿಶೇಷ ಚೇತನರಿಗೆ ಸಮೀಕ್ಷೆಯಿಂದ ವಿನಾಯಿತಿ ಕೂಡ ಸಿಗುತ್ತೆ. ಸುಖಾಸುಮ್ನೆ ಗೈರಾದವರ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆ. ಸುಖಾಸುಮ್ನೆ ಏನಾದ್ರೂ ನೀವು ಗೈರಾಗ್ತೀರಾ ಅಂತಂದ್ರೆ, ಅಲ್ಲಿ ಸಮೀಕ್ಷೆಯಿಂದ ಏನಾದ್ರೂ ತಪ್ಪಿಸ್ಕೊಳ್ತೀರಾ ಅಂತಂದ್ರೆ ಅವರ ವಿರುದ್ಧ ಇಲ್ಲಿ ಕ್ರಮ ಆಗುತ್ತೆ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಒಂದು ಕಡೆ ಡಿಸೈಡ್ ಮಾಡ್ಕೊಂಡಿರುವಂತದ್ದು ಏನು, ಇಲ್ಲಿ ಬೈ ಫೋರ್ಸು ಅಥವಾ ಯಾವುದೇ ರೀತಿಯಾದಂತಹ ಬಲವಂತ ಮಾಡಬಾರ್ದು. ಸಮೀಕ್ಷೆಗೋಸ್ಕರ ಇವಾಗ ಜನಸಾಮಾನ್ಯರು, ಸಾರ್ವಜನಿಕರು ಏನಿರ್ತಾರೋ ಅವರ ಹತ್ರ ಹೋಗಿ ಇವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅದು ಅವರಿಷ್ಟ, ಅವರ ಖುಷಿಯಿಂದ ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ ಓಕೆ. ಆದ್ರೆ ಅವರಿಗೆ ಬಲವಂತವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಪಡಿಬಾರ್ದು ಅಂತ ಹೇಳಿ ಈಗಾಗಲೇ ಆದೇಶ ಬಂದಿದೆ. ಇನ್ನು ಬೆಂಗಳೂರಿನಲ್ಲಿ ಜಾತಿ ಗಣತಿಗೆ ಆರಂಭದಲ್ಲೇ ಎಡವಟ್ಟಾಗಿದೆ. ಸಿಬ್ಬಂದಿಯನ್ನ ಸೆಲೆಕ್ಟ್ ಮಾಡಿದ್ದೇ ಒಂದು ವಾರ್ಡ್ಗೆ 100ಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಅದಲು ಬದಲಾಗಿದೆ. ಇಲ್ಲಿ ದೂರ ಹೋಗಿ ಸಮೀಕ್ಷೆ ಮಾಡೋದು ಹೇಗೆ ಅಂತ ಅಳಲು ತೋಡ್ಕೊಳ್ತಿದ್ದಾರೆ ಇಲ್ಲಿ ಸಮೀಕ್ಷಾದಾರರು. ಮೊದಲನೇ ದಿನ ಇವತ್ತು ಬೆಂಗಳೂರಿನಲ್ಲಿ ಮೊದಲನೇ ದಿನನೇ ಇಷ್ಟೊಂದು ಎಡವಟ್ಟಾಗಿರುವಂತದ್ದು. ಸಿಬ್ಬಂದಿಯನ್ನ ಸೆಲೆಕ್ಟ್ ಮಾಡಿದ್ದೇ ಒಂದು ವಾರ್ಡ್ಗೆ 100ಕ್ಕೂ ಹೆಚ್ಚು ಸಿಬ್ಬಂದಿಗೆ ಇಲ್ಲೂ ಅದಲು ಬದಲಾಗ್ಬಿಟ್ಟಿದೆ, ವಾರ್ಡ್ ಅದಲು ಬದಲಾಗಿದೆ, ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಆದ್ರೂ ಕೂಡ ಇದು ಮೊದಲನೇ ದಿನ, ನೋಡೋಣ ಇನ್ನು 15 ದಿನ ಬಾಕಿ ಇದೆ. ಅದು ಯಾವ ಮಟ್ಟಕ್ಕೆ ಈ ಒಂದು ಸಮೀಕ್ಷೆಯನ್ನ ನಡೆಸ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗತ್ತೆ.